ಈ ತೋಟ ಏನು ನೋಡ್ತಿದ್ದೀರ ಫ್ರೆಂಡ್ಸ್, ತುಂಬ ಕಳೆ ತುಂಬ ಕಳೆ ಬೆಳೆದು ತೋಟದಲ್ಲಿ ಸರಿಯಾಗಿ ಗಿಡಗಳೇ ಕಾಣಿಸ್ತಿಲ್ಲ. ಈ ಬಾಳೆ ಗಿಡನೆಲ್ಲ ಪೂರ್ತಿ ನಾನು ಇವಾಗ ರೋಟ್ರಿ ಹೊಡೆದು ಕಡೆಯಿಂದ ಕ್ಲೀನ್ ಮಾಡಬೇಕು. ದಯವಿಟ್ಟು ಯಾರನ್ನ ಸಪೋರ್ಟ್ ಮಾಡಿಲ್ಲ ಸಪೋರ್ಟ್ ಮಾಡಿ ಬನ್ನಿ, ಎಲ್ಲ ಕಳೆನೆಲ್ಲ ನೀಟಾಗಿ ತೆಗೆದು ತೋಟ ಹೇಗೆ ಕಾಣಿಸ್ತದೆ ಅನ್ನೋದನ್ನ ನೋಡಿದ್ರಂತೆ. ನಮ್ಮ ರೈತರುಗಳ ಕಷ್ಟ ಹೆಂಗಿರುತ್ತೆ ಅಂದರೆ, ಈ ಥರ ಹಾಕಿದ ಬೆಳೆಯಲ್ಲಿ ತುಂಬ ಕಳೆ ಹುಡ್ತಾಗ ಅದನ್ನು ಕ್ಲೀನ್ ಮಾಡೋದಿದೆಯಲ್ಲ ತುಂಬ ಕಷ್ಟ. ಆಳು ಸಿಗಲ್ಲ ನಮ್ಮ ರೈತರುಗಳಿಗೆ, ಆಳು ಯಾರು ಹೆಚ್ಚಿಗೆ ಬರೋಕ್ಕೆ ಹೋಗಲ್ಲ. ಬನ್ನಿ ಎಲ್ಲ ಇವಾಗ ಕ್ಲೀನ್ ಮಾಡೋಣ. ಹಂಗಿದ್ದ ಜಾಗನ ಹಿಂಗೆ ಮಾಡೋಕ್ಕೆ ನನಗೆ ಎಷ್ಟು ಟೈಮ್ ತಗೋತು ಅಂತ ಯಾರಿಗೂ ಗೊತ್ತಾಗಲ್ಲ. ಅದು ಯಾಕೆ ಅಂದರೆ ತುಂಬ ಯೋಚನೆ ಮಾಡಿ ಈ ಥರ ನಾನು ರೋಟ್ರಿ ಹೊಡೆಸಿದ್ದಲ್ಲ, ನಾನೇ ಹೊಡೆದಿದ್ದು. ಎಷ್ಟು ಟೈಮ್ ತಗೋತು ಅಂದರೆ 3 ದಿವಸ. ನನಗೆ ಅಷ್ಟು ಅನುಭವ ಇಲ್ದಿದ್ರು ಈ ಮಟ್ಟಿಗೆ ರೋಟ್ರಿ ಹೊಡ್ಕೊಂಡು ತೋಟನ ಈ ಥರಕ್ಕೆ ಮಾಡ್ಕೊಂಡಿದ್ದೀನಿ. ಇದರೊಳಗೆ ಇನ್ನೊಂದು ಬೇಜಾರಾಗೋ ಸಂಗತಿ ಏನಂದರೆ, ನೋಡಿ ಅಲ್ಲಿ ಹಿಂದೆಗಡೆ ಲಾಸ್ಟ್ ಬದ್ಗ ಕಾಣಿಸ್ತಿದೆಯಲ್ಲ, ಆ ಸೈಡಲ್ಲಿ ಜೋಪ್ನ ನೀರು ನಿಂತ್ಕೊಂಡು ಒಂದು 102 ಸಸಿ ಅಡಿಕೆ ಗಿಡ ಹೋಗಿದ್ದಾವೆ. ಪೂರ್ತಿ ಅಲ್ಲೇ ಜಾಸ್ತಿ ಹೋಗಿದ್ದು ಬ್ಯಾಕ್ ಸೈಡು. ನೀವು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಅಲ್ಲಿ ಆ ಸೈಡಲ್ಲಿ ಪೂರ್ತಿ 102 ಸಸಿ ಅಡಿಕೆ ಗಿಡ ಜೋಪ್ನ ನೀರು ನಿಂತ್ಕೊಂಡು ಹೋಗಿದ್ದಾವೆ. ಅವನು ಇವಾಗ ಹೊಸ್ದಾಗಿ ಕಟ್ಕೊಬೇಕು. ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ವಿಸಿಟ್ ಮಾಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮನ್ನು ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.